ಹಲೋ ಫ್ರೆಂಡ್ಸ್, ನನ್ನ ಹೆಸರು ಶನೋಜ್. ನಾನು ಇವತ್ತಿನಿಂದ ಕನ್ನಡ ಮೆಹಂದಿ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಇವತ್ತು ಫಸ್ಟ್ ಡೇ ಮೆಹಂದಿ ಕ್ಲಾಸ್. ಬಿಗಿನರ್ಸ್ ಯಾವ ಥರ ಲರ್ನ್ ಮಾಡಬಹುದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇದು ಕನ್ನಡದಲ್ಲಿ ನನ್ನ ಮೊದಲ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ಟ್ ಮಾಡುವ. ಈ ಥರ ಒಂದು ಬುಕ್ ತೆಗೀರಿ, ಅದರಲ್ಲಿ ಇಷ್ಟು ಕಾಲಮ್ಸ್ನ ಡ್ರಾ ಮಾಡಿ. ಇವಾಗ ಸ್ಟಾರ್ಟಿಂಗಲ್ಲಿ ನಾನು ಲೈನ್ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಈ ಥರ ಮೆಹಂದಿ ಕೋನಿಂದ ಸ್ವಲ್ಪ ಮೇಲಕ್ಕೆ ಎತ್ತಿ ಈ ಥರ ಮೆಲ್ಲ ಮೂವ್ ಮಾಡ್ತಾ ಇರಬೇಕು. ಹೀಗೆ ಒಂದರ ಕೆಳಗೆ ಒಂದರ ಥರ ಲೈನ್ ಕೊಡ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಟ್ರೈ ಮಾಡ್ತಾ ಇರಿ. ಫಸ್ಟ್ ಟೈಮ್ ಕೋನ್ ಯೂಸ್ ಮಾಡುವಂಥವರಿಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಟ್ರೈ ಮಾಡ್ತಾ ಇರಿ. ಈ ಥರ ಒಂದು ಕಾಲಮ್ ಫುಲ್ ಈ ಥರ ಲೈನ್ ಹಾಕ್ತಾನೆ ಇರಬೇಕು. ಸ್ವಲ್ಪ ಆಚೆ ಈಚೆ ಆದರೂ ಪರವಾಗಿಲ್ಲ, ಈ ಥರ ಸ್ಟ್ರೈಟ್ ಲೈನ್ಸ್ ಹಾಕ್ಬೋದು. ತುಂಬ ಪ್ರಾಕ್ಟೀಸ್ ಮಾಡ್ತಾ ಇರಿ. ಈ ಥರ ಸ್ಟ್ರೈಟ್ ಬರಲ್ಲ ಅಂತ ಆದರೆ ಡೈಲಿ ನೀವು ಒಂದು ಪೇಪರಲ್ಲಿ ಈ ಥರ 30ರಿಂದ 40 ಸರ್ತಿ ಈ ಥರ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಆವಾಗ ಸ್ಟ್ರೈಟ್ ಲೈನ್ ಬೀಳುತ್ತೆ. ಕೋನನ್ನು ಹೀಗೆ ಸ್ಟಾರ್ಟಿಂಗಲ್ಲಿ ಟಚ್ ಮಾಡಿ ಸ್ವಲ್ಪ ಮೇಲಕ್ಕೆ ಎತ್ತಿ ಈ ಥರ ಟಚ್ ಮಾಡಬೇಕು. ಕೆಲವು ದಿನ ಪ್ರಾಕ್ಟೀಸ್ ಮಾಡಿದರೆ 30ರಿಂದ 40 ಸರ್ತಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೂ ಈ ಥರ ಬರುತ್ತೆ. ಇದೇ ರೀತಿ ಹೀಗೆ ಇದರಲ್ಲಿ ಸ್ಕ್ವೇರ್ ಮಾಡ್ಬೋದು. ಇದೇ ಲೈನನ್ನು ಯೂಸ್ ಮಾಡಿ ಈ ಥರ ಡೈಮಂಡ್ ಶೇಪ್ಸ್ ಹಾಕ್ಕೊಡ್ಬೋದು. ಕೋನನ್ನು ಈ ಥರ ಸ್ಟಾರ್ಟಿಂಗಿಂದ ಈ ಥರ ಎತ್ತಿ ಹೀಗೆ ಮಾಡಿದರೆ ಲೈನ್ ಸ್ಟ್ರೈಟ್ ಬೀಳುತ್ತೆ. ಹೀಗೆ ಟಚ್ ಮಾಡಿ ಇದು ಮಾಡಲಿಕ್ಕೆ ಹೋಗಬೇಡಿ, ಅದು ಲೈನ್ ಲೈಟಾಗಿ ಸರಿಯಾಗಿ ಬೀಳೋದಿಲ್ಲ. ಈ ಥರ ಆದಷ್ಟು ಈ ಥರನೇ ಎತ್ತಿ ಲೈನ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಗೆ ಬರಲ್ಲ, ಆದರೂ ಟ್ರೈ ಮಾಡಿ. ಆದಷ್ಟು ಒಂದು ಪೇಜ್ ಫುಲ್ ಈ ಥರ ಮಾಡಲಿಕ್ಕೆ ಟ್ರೈ ಮಾಡಿ ಬಿಗಿನರ್ಸ್. ಈ ಲೈನನ್ನು ಕ್ಲೀನಾಗಿ ಹಾಕೋದನ್ನು ಕಲೀರಿ. ಮೆಹಂದಿಯಲ್ಲಿ ಬೇಸಿಕಲಿ ಇದೇ ಲೈನ್ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಚೆನ್ನಾಗಿ ಕಲಿತ್ರೆ ನಾವು ಯಾವ ಥರನೂ ಹಾಕ್ಬೋದು. ಸ್ಟ್ರೈಟ್ ಸ್ಲ್ಯಾಂಟಿಂಗಲ್ಲಿ ಈ ಥರ ಒಂದು ಬುಕ್ಕಲ್ಲಿ ಫುಲ್ ಪ್ರಾಕ್ಟೀಸ್ ಮಾಡ್ತಾಯಿರಿ. ಏನಾದರೂ ಕೇಳಲಿಕ್ಕಿದ್ರೆ ಕಮೆಂಟಲ್ಲಿ ಕೇಳ್ಬೋದು. ಇವತ್ತಿನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟೈಮ್ ಬೇರೆ ಬೇಸಿಕ್ ಡಿಸೈನ್ಸ ಹೇಳಿಕೊಡಿ. ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಾದಲ್ಲಿ ಕ್ಷಮಿಸಬೇಕು.
ಈ ಥರ ಒಂದು ಪುಸ್ತಕದಲ್ಲಿ ಫುಲ್ ಈ ಥರ ಸ್ಟ್ರೈಟ್ ಸ್ಲ್ಯಾಂಟಿಂಗ್ ಯಾವ ಥರನೂ ಲೈನ್ ಹಾಕ್ತಾ ಹೋಗ್ಬೋದು. ನಿಮಗೆ ಆದಷ್ಟು ಟ್ರೈ ಮಾಡಿ ಸ್ಟ್ರೈಟ್ ಹೋಗಲಿ ಅಂತ. ಏನಾದರೂ ಕ್ವೆಶನ್ ಇದ್ದರೆ ಕಮೆಂಟ್ಸಲ್ಲಿ ಕೇಳ್ಬೋದು. ಈ ಲೈನ್ ಯೂಸ್ ಮಾಡಿ ನಾವು ಮೆಹಂದಿಯಲ್ಲಿ ಈ ಥರ ಬಾರ್ಡರಿಗೆ ಈ ಡಿಸೈನ್ ಯೂಸ್ ಮಾಡ್ತೇವೆ. ಅದಕ್ಕೆ ಈ ಲೈನ್ ಕರೆಕ್ಟ್ ಬೀಳೋದು ಇಂಪಾರ್ಟೆಂಟ್. ಈ ಥರ ಲೈನ್ ಹಾಕಿ ಮಧ್ಯದಲ್ಲಿ ಹೀಗೆ ಫಿಲ್ಲಿಂಗ್ಸ್ ಕೊಡ್ತೇವೆ ನಾವು. ನೀವು ಸಹ ಇದು ಈ ಲೈನ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಂಗ್ ಬರೋದಿದ್ದರೂ ಪ್ರಾಕ್ಟೀಸ್ ಮಾಡ್ತಾ ಕ್ರಮೇಣ ಬರಬಹುದು. ಹೀಗೆ ಒಂದು ಕಾಲಮ್ ಫುಲ್ಲ ಈ ಡಿಸೈನು ನಾನು ಪ್ರಾಕ್ಟೀಸ್ ಮಾಡಿ. ನಾನು ಫಸ್ಟ್ ಟೈಮ್ ವಿಡಿಯೋದಲ್ಲಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ಕನ್ನಡ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಆದರೂ ನಾನು ನೆಕ್ಸ್ಟ್ ಟೈಮ್ ಸಹ ಕನ್ನಡದಲ್ಲಿ ವಿಡಿಯೋ ಮಾಡಬೇಕಂತ ಟ್ರೈ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಈ ಥರನೇ ಲೈನ್ ಹಾಕಿ ಫುಲ್ ಕಾಲಮನ್ನು ಪ್ರಾಕ್ಟೀಸ್ ಮಾಡಿ. ಹೀಗೆ ಟಚ್ ಮಾಡ್ತಾ ಹೋಗಬೇಡಿ. ಸ್ವಲ್ಪ ಕೋಣನಿಗೆ ಮೇಲೆತ್ತಿದ್ರೆ ತನ್ನಷ್ಟಕ್ಕೆ ಅದು ಲೈನ್ ಹಾಕ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಟ್ರೈ ಮಾಡಿ. ಹೀಗೆ ನನ್ನ ಕನ್ನಡನೂ ಯಾವ ಕಡೆ ಕನ್ನಡ ಅಂತ ಗೊತ್ತಾದರೆ ಕಮೆಂಟಲ್ಲಿ ಟೈಪ್ ಮಾಡಿ, ಕಮೆಂಟ್ ಹಾಕಿ. ಕೆಲವರಿಗೆ ಗೊತ್ತಾಗ್ಬೋದು ಇದು ಯಾವ ಕಡೆ ಕನ್ನಡ ಅಂತ. ಆದರೂ ಟ್ರೈ ಮಾಡ್ತೀನಿ ಇನ್ನೊಂದು ಸಲ ಕನ್ನಡದಲ್ಲೇ ವಿಡಿಯೋ ಮಾಡಬೇಕಂತ ಟ್ರೈ ಮಾಡ್ತೀನಿ ಖಂಡಿತ. ಈ ಥರ ಸ್ಕ್ವೇರ್ ಬಾಕ್ಸ್ ಮಾಡಲು ಟ್ರೈ ಮಾಡಿ. ಈ ಲೈನನ್ನು ಯೂಸ್ ಮಾಡಿ. ಸ್ಟಾರ್ಟಿಂಗಲ್ಲಿ ಮಿಡ್ಲಲ್ಲಿ ಕಟ್ಟಾದರೂ ಪರವಾಗಿಲ್ಲ, ಮಧ್ಯದಲ್ಲಿ ಕಟ್ಟಾದರೂ ಪರವಾಗಿಲ್ಲ. ಈ ಥರ ಬಾಕ್ಸ್ ಮಾಡಿ. ಹೀಗೆ ಅದರಲ್ಲಿಯೂ ಸಹ ಹೀಗೆ ಲೈನ್ ಕೊಡ್ತಾ ಹೋಗಿ. ಹೀಗೆ ಈ ಬಾಕ್ಸ್ ಒಳಗೇನು ಸಹ ಈ ಥರ ಲೈನ್ ಮಾಡಲಿಕ್ಕೆ ತುಂಬ ಪ್ರಾಕ್ಟೀಸ್ ಮಾಡಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಲೈನ್ ಸ್ಟ್ರೈಟಾಗಿ ಬೀಳುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಬಿಗಿನರ್ಸ್ಗೆ. ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು. ಇದೇ ಥರ ಬಾಕ್ಸಲ್ಲಿ ನಿಮಗೆ ಇಷ್ಟ ಬಂದ ಕಡೆ ಸ್ಟ್ರೈಟ್ ಲೈನ್ ಹಾಕೋದಕ್ಕೆ ಟ್ರೈ ಮಾಡಿ. ಸ್ಟಾರ್ಟಿಂಗಲ್ಲಿ ಆಚೆ ಈಚೆ ಆಗುತ್ತೆ, ಆದಷ್ಟು ಸ್ಟ್ರೈಟ್ ಲೈನ್ ಹೋಗಬೇಕಂತ ಟ್ರೈ ಮಾಡಿ. ಯಾವ ಕಡೆ ಸಹ ಈ ಥರ ಲೈನ್ ಹಾಕೋದು ಬರುತ್ತೆ.
ಸ್ಟಾರ್ಟಿಂಗಲ್ಲಿ ನಮಗೂ ಸಹ ಈ ಥರ ಲೈನ್ ಹಾಕೋದು ಪ್ರಾಬ್ಲಮ್ ಆಗಿದೆ, ನಿಮಗೂ ಸಹ ಆಗ್ಬೋದು. ಲೈನ್ಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿ. ಒಂದು ಪೇಜ್ ಫುಲ್ ಈ ಥರ ಲೈನ್ ಮಾಡಿ. ನಾನಿವತ್ತು ಸ್ಟಾರ್ಟಿಂಗ್ ಇದೇ ಒಂದು ಲೈನ್ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವರಿಗೆ ಆಗ್ಬೋದು ಇದು ಖಾಲಿ ಲೈನೇ ಇದೆ ಅಂತ. ಮೆಹಂದಿಯಲ್ಲಿ ಇದು ಬೇಸಿಕಲ್ಲಿ ಯೂಸ್ ಮಾಡುವಂಥ ಲೈನ್, ಜಾಸ್ತಿ ಯೂಸ್ ಮಾಡ್ತಾರೆ. ಇದರಿಂದ ತುಂಬ ಡಿಸೈನ್ ಮಾಡ್ಬೋದು. ಸ್ಟಾರ್ಟಿಂಗ್ ಇದು ಕಳೀರಿ. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಇದೇ ರೀತಿ ಬೇರೆ ಡಿಸೈನ್ ಬೇಕಂತಾದರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.